ಅಲ್ಲಿ 3 ದಿನದಲ್ಲಿ ಎಲ್ಲ ಆಪರೇಷನ್ಸ್ ರೆಸ್ಟೋರ್ ಆಗಿದೆ. ವಾಟ್ ಇಸ್ ದ ಇಶ್ಯೂ? ದ ಮೆನಿ ವೇರಿಯಸ್ ಅದರ್ ಇಶ್ಯೂ. ಎಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಅಂಡರ್ಮ್ಯಾನ್ ಆದಲ್ಲಿ ನೀವು ಹೋಗಿದ್ರೆ ವಿ ಕುಡ್ ಅಂಡರ್ಸ್ಟುಡ್. ಇದೇನೂ ಇಲ್ಲ, ಅವರಿಗೆ ಬೇರೆ ಏನು ಅವರಿಗೆ ಸಿಗ್ತಾ ಇಲ್ಲ ಸರ್ಕಾರದ ವಿರುದ್ಧ ಅಂತೇಳಿ ಈ ಲೆವೆಲಿಗೆ ಎಳೆದಿದ್ದಾರೆ. ಪರವಾಗಿಲ್ಲ, ಇಷ್ಟಾದರೂ ಮಾಡ್ತಾ ಇದ್ದಾರೆ, ತಮ್ಮ ಕರ್ತವ್ಯ ತಾವು ಮಾಡ್ತಾ ಇದ್ದಾರೆ. ಆದರೆ ನಮಗೇನು ಅಭ್ಯಂತರ ಇಲ್ಲ. ಅವ್ರು ಏನೇನು ಸಲಹೆ ಕೊಡ್ತಾರೆ ಸರ್ಕಾರ ಪರಿಶೀಲಿಸ್ತದೆ, ಆಮೇಲೆ ಏನು ಸೂಕ್ತ ಕ್ರಮ ಕೈಗೊಳ್ಬೇಕು ಕೈಗೊಳ್ಳುತ್ತೆ. ನೋಡಿ, ಇಟ್ ಈಸ್ ನಾಟ್ ದ ಇಶ್ಯೂ. ಈಗ ಕೇಳಿ, ಸೊ ವಾಟ್ ಇಸ್ ದ ಇಶ್ಯೂ? ನಾವು ಯಾರಾದರೂ ಕಂಪ್ಲೇಂಟ್ ಮಾಡಿದಾರಾ? ನೋಡಿ, ದೀಸ್ ಆರ್ ಆಲ್ ಎಲೆಕ್ಟಿವ್ ಸರ್ಜರೀಸ್. These are not emergencies. ನೀವು ಹೇಳ್ದಂಗೆ ಯಾವಾಗ ಸಾಧ್ಯ ಇತ್ತಂದರೆ, ಇಫ್ ದಿಟ್ ವಾಸ್ ಅನ್ ಎಮರ್ಜೆನ್ಸಿ ಸರ್ಜರಿ ವುಡ್ ಹ್ಯಾವ್ ಸ್ಪೆಂಟ್ ಎನಿಥಿಂಗ್ ಮಾಡ್ತಿದ್ವಿ ನಾವು. ಇದು ಎಲೆಕ್ಟಿವ್ ಸರ್ಜರೀಸ್ ಇದೆ, ರಿಸ್ಕ್ ತಗೊಳ್ಬಾರ್ದು. ಪೇಷಂಟಿನ ಒಂದು ಹಿತದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಇದು. ಅವ್ರಿಗೆ ಅರ್ಥ ಆಗಲ್ಲ ಅದು. ಯು ಸಿ, ಹಿ ಇಸ್ ನಾಟ್ ಎ ಡಾಕ್ಟರ್, ಐ ಆಮ್ ಎ ಡಾಕ್ಟರ್, ಐಮ್ ಟೆಲಿಂಗ್ ಯು. ಅವರು ಅಲ್ಲೇನು ಡಾಕ್ಟರ್ಸ್ ಏನು ಡಿಸಿಷನ್ ತೊಗೊಂಡಿದ್ದಾರೆ, ಪಬ್ಲಿಕ್ ಇಂಟ್ರೆಸ್ಟಲ್ಲಿ ತೊಗೊಂಡಿದ್ದಾರೆ. ನೀವು ಅರ್ಜೆಂಟಾಗಿ ಮಾಡಬೇಕಾಗಿತ್ತು ಅಂದರೆ ಎಮರ್ಜೆನ್ಸಿ ಇತ್ತಾ ಅದು? ಅವ್ರು ಹೇಳ್ತಾ ಇರೋದ್ರಲ್ಲಿ ಏನೂ ಹುಳಿಲ್ಲ ಅವರಲ್ಲಿ. ಸೊ ವಾಟ್ ಈಸ್ ರಾಂಗ್ ವಿತ್ ದ್ಯಾಟ್? ಪ್ರಿಕಾಷನ್ಸ್ ಅಂದರೆ ನೀರು ಸ್ಲಶಿ ನೀರು ನಮ್ಮ ಸಿಸ್ಟಮಲ್ಲಿ ಸ್ಲಶಿ ನೀರು ಕನಸು ಬಿದ್ದಿರ್ತದ. ಮಾನ್ಸೂನ್ ಅಲ್ಲ ನೋಡಿ, ಎವ್ರಿ ಮಾನ್ಸೂನ್ ಕೇಳಿ, ನೀವು ಹೇಳೋದು ಯಾವಾಗ ಸಾಧ್ಯ ಇದೆ ಅಂದರೆ ಎವ್ರಿ ಮಾನ್ಸೂನಲ್ಲಿ ಈಗ ಆಗ್ತಾ ಇತ್ತು. ದಿಸ್ ಈಸ್ ಎ ಸ್ಪೆಷಲ್ ಕೇಸ್. ಓವರ್ ಜಾಸ್ತಿ ಮಳೆ ಆಗಿರೋದ್ರಿಂದ, ಸ್ಲಶಿ ನೀರು ಬಂದಿರೋದ್ರಿಂದ ಯಾರೂ ಆಂಟಿಸಿಪೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಆಗಿದೆ. ಅದಕ್ಕಾಗಿ ಪಾಪ ಅವರು ಬ್ಯಾರಲ್ಲೆಲ್ಲ ಇಟ್ಟಿದ್ದಾರೆ, ಟ್ಯಾಂಕರಿಂದ ತೊಗೊಂಡಿದ್ದಾರೆ, ಜನರ ಸಮಸ್ಯೆ ಆಗದಂಗೆ ನೋಡ್ಕೊಂಡಿದ್ದಾರೆ. ದೇ ಶುಡ್ ಬಿ ಹ್ಯಾಪಿ ಆ್ಯಂಡ್ ದೇ ಶುಡ್ ಅಪ್ರಿಷಿಯೇಟ್ ಇಟ್. ಇನ್ಸ್ಟೆಡ್ ಆಫ್ ದಟ್ ಅದಕ್ಕೆ ರಾಜಕೀಯ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಇದು ಸಮಸ್ಯೆ ಇದೆ ತಮ್ಗೆ ಗೊತ್ತಿದೆ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಕಲಬುರಗಿ, ಹುಬ್ಳಿ ಮತ್ತು ಬೆಳಗಾವಿ ಇದಿದ್ದು. ಅದಕ್ಕೆ ನಾವು ಲೀಗಲ್ ಆ್ಯಕ್ಷನ್ ತಗೋತೀನಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿದಾಗ, ಮುಖ್ಯಮಂತ್ರಿಗಳು ಇಲ್ಲ, ಇದು ಮೂರು ಭಾಳ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ ಇದೆ ಸಿಟಿಗೋಸ್ಕರ. ಸೊ ಆದ್ದರಿಂದ ನಾವು ಅವರಿಗೆ ಕರೆಸಿ ಮಾತಾಡೋಣ ಅಂದ್ಬಿಟ್ಟು ನಿನ್ನೆ ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಡೆಲ್ಲಿಯಿಂದ ಅವ್ರ MD-ಗೆ ಕರೆಸಿ, ವೈಸ್ ಪ್ರೆಸಿಡೆಂಟಿಗೆ ಕರೆಸಿ ಈಗಾಗಲೇ ಚರ್ಚೆ ಆಗಿದೆ. ನಿನ್ನೆ ಕೂಡ ನಾನು ನಮ್ಮ KUIDFC MD ಲಕ್ಷ್ಮೀಕಾಂತ್ ಅವ್ರ ಜೊತೆ ನಾನು ಸಂಪೂರ್ಣವಾಗಿ ಚರ್ಚೆ ಮಾಡಿ ನಿನ್ನೆ ಈಗಲೂ ಕೂಡ ಚೀಫ್ ಸೆಕ್ರೆಟರಿ ಏನಾಗಿದೆ ಅಂತ ಕೇಳಿದ್ದಾರೆ. ಸೊ ಅವರು ಒಂದು ಪ್ರೊಸೀಡಿಂಗ್ಸ್ ಡ್ರಾಫ್ಟ್ ಮಾಡಿ ಕ್ಯಾಬಿನೆಟಿಗೆ ತರ್ತಾರೆ. ಅದಾದ್ಮೇಲೆ ನಾವು ಲೀಗಲ್ ಆ್ಯಕ್ಷನ್ ತಗೋಬೇಕಾ ಇಲ್ಲ LNT ಅವ್ರ ವಿರುದ್ಧ ಇಲ್ಲಿ ಕಲಬುರಗಿನಲ್ಲಿ ಅಂತ ನಾವು ವಿಚಾರ ಮಾಡ್ತೀವಿ. ಅದು ಈಗ ಇಲ್ಲೇನ ಅದಕ್ಕೆ ನಾವು ನಿಮ್ಗೆ ನೆನಪಿದ್ರೆ ಇದ್ರ ಬಗ್ಗೆ 2 ಸರಿ ನಾನೇ ಮೀಟಿಂಗ್ ಮಾಡಿರೋದು. ಹೋದ ಬಾರಿ ಕೂಡ ನಾವು ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ವಿ, ನೀವು ಸುಧಾರಣೆ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ತಗೋಬೇಕಾಗುತ್ತೆ ಅಂತ. ಅದೇ ನಿನ್ನೆ CS ಲೆವೆಲ್ ಅಲ್ಲಿ ಮೀಟಿಂಗ್ ಆಗಿದೆ. ಈಗ ಅದಾದ್ಮೇಲೆ ಅವ್ರು ಮಾಡಿಲ್ಲ ಅಂದ್ರೆ ಐ ವಿಲ್ ಟೇಕ್ ಲೀಗಲ್ ಆಕ್ಷನ್. ಲಾಸ್ಟ್ 1 ಮಂತ್ ಅಲ್ಲಿ ಪ್ರೋಗ್ರೆಸ್ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಲಾಸ್ಟ್ 4 ಮಂತ್ಸ್ ಅಂತೂ ಏನಾಗಿಲ್ಲ. ಅದ್ರ ಹಿಂದೆನೆ ನಾವು ಪ್ರಯತ್ನ ಮಾಡಿ ಅವರು ಇಲ್ಲಿ 2 ಸಾವು ಕೂಡ ಆಗಿತ್ತು ತಮ್ಗೆ ಗೊತ್ತಿರೋ ಹಾಗೆ. ಅದು ಅವಾಗ್ಲೂ ಕೂಡ ನಾವು ಇದು ಮಾಡಿದ್ವಿ. ಈಗ ನಮಗೆ ಇವರಿಗೆ ತೆಗೆಯೋದು ಬಹಳ ಈಸಿ, ಅದು ಬಟ್ ಆದ್ರೆ ಅದಾದ್ಮೇಲೆ ನಾವು ಹೇಗೆ ಇದನ್ನ ಮುಂದುವರಿಸೋದು, ಎಸ್ಪೆಷಲಿ ಆಯ್ತು ರೋಡ್ ಕೆದರೋದು ಬಿಡೋದು ಅದು ನಾವು ತುಂಬೋದು, ಬಟ್ ಸರಬರಾಜು ಮಾಡೋದು ಅದು ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾವು ಸ್ವಲ್ಪ ತ್ರಿಶಂಕು ಪರಿಸ್ಥಿತಿನಲ್ಲಿ ಇದ್ದೀವಿ, ಅವರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟು. ಸೊ ಅದರಿಂದ ಸ್ವಲ್ಪ ಟೈಮ್ ಕೊಡಿ, ವಿ ವಿಲ್ ಇದನ್ನ ಸಂಪೂರ್ಣವಾದಂತ ಏನೋ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡುವಂತ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತೀವಿ. ನಾವು we have taken complete stock of situation. ಅವರಿಗೆ ನಾವು ಈಗ